ಅಲ್ವಣ್ಣ, ಈಗ ಏನಾದ್ರು ಅವರು ಹಾಲು ಹೆಚ್ಚಿಗೆ ದುಡ್ಡು ಕೇಳಿದ್ರು, ಆಯ್ತು ಅಂದೆ. ಆಯ್ತು ಅಂದ್ಮೇಲೆ ಕರ್ಕೊಂಡು ಬರ್ತಾನೆ ಬೇಗ. ಅಷ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ ಅಣ್ಣ, 8 ಗಂಟೆಗೆ ಆಯ್ತು ಬಸ್ಸು, 8 ಗಂಟೆಗೆ ಆಯ್ತು ಬಸ್ಸು ಅಂದ್ರೆ ರೋಡ್ ಖಾಲಿ ಬಿಟ್ಬಿಟ್ಟು ಆ ಕಡೆ ಸೈಡ್ ಹೋಗ್ತಾನೆ ರೋಡ್ಗೆ. ಆ ಕಡೆ ಸೈಡ್ ಆಟೋ ರೂಲ್ಸ್ ಗೊತ್ತಿಲ್ಲ ಅವ್ರಿಗೆ. ಆ ಕಡೆ ಹೋಗ್ತಾರೆ ಯಾರಾದ್ರು, ಟ್ರಾಫಿಕ್ ಎಲ್ಲ ಇತ್ತು ಅಲ್ಲೇ ಹೋಗ್ತಾರೆ. ಫೋನಲ್ಲಿ ಮಾತಾಡ್ಕೊಂಡು ಓದ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಾನು 1,500 ಕೊಟ್ಟು ಬಸ್ ಬುಕ್ ಮಾಡಿದ್ದೀನಿ, 3 ಟಿಕೆಟ್. ಇವ್ರು 150 ರೂಪಾಯಿಗೋಸ್ಕರ ನಾನು 1,500 ಟಿಕೆಟ್ ಕಳ್ಸಲ್ಲ. ಅಷ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಟೈಮ್ ಇಲ್ಲ ಅಣ್ಣ, ಬೇಗ ಹೋಗ್ಬೇಕಣ್ಣ, ಬೇಗ ಹೋಗ್ಬೇಕಣ್ಣ ಅಂದ್ರೆ ಖಾಲಿ ರೋಡ್ ಈ ಕಡೆ ಬಿಟ್ಬಿಟ್ಟು ಆ ಕಡೆ ರೈಟಿಗೆ ಹೇಳ್ಕೊಂತಾರೆ, ರೈಟಿಗೆ ಹೋಗ್ತಾರೆ ಅಂದ್ಬಿಟ್ಟು ಆ ಕಡೆ ಹೋಗ್ತಾನೆ. ಕುಡ್ದಿದ್ರು ಅನ್ಸುತ್ತೆ ನನ್ನ ಮಕ್ಕಳು. ಕುಡ್ದಿರೋನು ಗೊತ್ತದಲ್ಲ, ಆಟೋ ಕುಡಿಬೇಕು, ಆಟೋ ಓಡಿಸ್ಬೇಕು ಅಂದ್ಬಿಟ್ಟು. ಅಂತವ್ರಿಂದ ಎಲ್ಲ ಆಟೋ ಓಡಿಸೋದು ಕೆಟ್ಟ ಹೆಸರು ಬರ್ತದೆ. ಹೌದ್ ತಾನೆ? ಯಾರೋ ಒಬ್ರು ಮಾಡೋದ್ರಿಂದ ಇನ್ನೊಬ್ರು ಕೆಟ್ಟ ಹೆಸರಲ್ಲ ಅದು. ನಾನು ಅಲ್ಲಿ ಕರೆಕ್ಟ್ ಆಗಿ 6:30 ನಾನು ಅಲ್ಲಿ ಬಿಟ್ಟಿದ್ದು, ಆಯ್ತಾ? 6:30 ಬಿಟ್ಟಿದ್ದು, 8 ಗಂಟೆಗೆ ಬಸ್ ಐತೆ. ನಂಗೆ ಆದಷ್ಟು ಬೇಗ ಹೋಗ್ಬೇಕು, ನಾವು ಆನಂದ ಸರ್ಕಲ್ಗೆ ಅಂತ ಹೇಳಿದೆ, ಆನಂದ ಸರ್ಕಲ್ಗೆ ಅಂತ. ಆಯ್ತು ಬೇಗ ಹೋಗೋಣ ಅಂತಂದ, ಆಯ್ತಾ? ಅಂದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಾ ಆಟೋಗಳು ಪಕ್ಕದ ಬಸ್ ಐತೆ ಕೂಡ ಸ್ಪೀಡ್ ಹೋಗ್ತಾರೆ. ಹೇಗೆ ಆಗ್ಬೋದು ಹೇಳಿ? ಬೇಜಾರಾಗ್ತದೆ ನನ್ನ ಮನುಷ್ಯನ್ಗೆ. ಅದು ಇಲ್ಲಿ ಬಂದ್ಮೇಲೆ ಅಲ್ಲಿ ಬರಕ್ ಮುಂಚೆ ಬೇರೆ ಆಟೋ ಬುಕ್ ಮಾಡ್ಕೊಂಡ್ವಿ, ನೀವು ಬುಕ್ ಮಾಡ್ತೀವಿ. ಬರಕ್ ಮುಂಚೆನೆ ನಿಮ್ಮ ಆಟೋ ಬುಕ್ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲಿ ಬಂದ್ಮೇಲೆ ನಾನು ಅಲ್ಲೇ ಹೇಳ್ಬಿಟ್ಟೆ, ಅವ್ನು ಇದು ಹೋದ್ರೆ ನಾವು ಕಟ್ಟ 10 ಗಂಟೆಗೆ ಮುಗಿಸ್ತಾನೆ ನಮ್ಗೆ ಅಲ್ಲಿಗೆ. ತಕ್ಕ ನಾವು ಆನಂದ್ರ ಸರ್ಕಲ್. ಆನಂದ್ರ ಸರ್ಕಲ್ ಹೋಗ್ಬೇಕು. ಮೆಜೆಸ್ಟಿಕ್ ಹಾಕಿದ್ರ ಸರಿ, ಹಂಗೆ ಹೋಗಿ ಆಮೇಲೆ ಎಕ್ಸ್ಟ್ರಾ ಬೇಕು, ಆಮೇಲೆ ನೋಡ್ಕೊಳ್ಳೋಣ. ಆಯ್ತಾ? ನೀವು ಹೋಗಿ ಫಸ್ಟ್, ಆಮೇಲೆ ನೋಡ್ಕೊಳ್ಳೋಣ ಅದ್ರದ್ದು. ಹೌದು, ಆಟೋಗಳು ಬರ್ತಾನೆ ಹಾಕಿದ್ ನಾವು ಅಲ್ಲಿ. ನಿಮ್ಮ ಆಟೋ ಬುಕ್ ಮಾಡಿದ್ದು, ಇಲ್ಲಾಂದ್ರೆ ನಮ್ಮನ್ನ ಇನ್ನೂ ಲೇಟ್ ಮಾಡಿಸ್ಬಿಟ್ಟಿದ್ರಲ್ಲ. ಅದು ಬುಕ್ಕಿಂಗ್ ಆಟೋ ಅಲ್ಲ ಅಣ್ಣ, ಅವ್ರು ಹಂಗೆ ಹೇಳ್ತಾ ಇದ್ರು. ಹಂಗೆ ನಮ್ಮ ಆಟೋ ಒಂದು ಆಟೋ ಬುಕ್ ಮಾಡಿದ್ವಿ, ಅವ್ರು ಕ್ಯಾನ್ಸಲ್ ಮಾಡ್ಕೊಂಡು. ಇವ್ರೇ ಅಂದ್ರು ಬಾಳಣ ಆಯ್ತು, ಏನೋ ಒಂದು ಪ್ರೀತಿ ವಿಶ್ವಾಸ 120 ರೂಪಾಯಿ ಜಾಸ್ತಿ ಕೊಡಿ, ಆಯ್ತು ಬನ್ನಿ ಹೋಗೋಣ ಅಂತಂದ. ನೋಡ್ರೆ ಹಿಂಗೆ ಆಸಾಮಿ ಕುಡ್ದಿದ್ದ ನಾವು ಎಲ್ಲಿ ಮಧ್ಯದಲ್ಲಿ ಬಂದು ನಿಲ್ಸ್ಬಿಟ್ನಲ್ಲ, ಮತ್ತೆ ಹೆಂಗ್ ಇದ್ ಮಾಡೋದು? ಹೋಗ್ತಾನೆ. ಈಗ ನೀವು ಹೋಗ್ತೀವಿ ಅನ್ಕೊಳ್ಳಿ, ಸಡನ್ ಬಿಡ್ಸ್ಬಿಟ್ಟು ಬೇರೆ ಆಟ ಇದ್ ಮಾಡಕ್ಕಾಗತ್ತಾ? ಈಗ ಹೋಗೋ ಟೈಮಲ್ಲಿ ಬಾಯಿ ಬಂದ್ ಹೇಳಿದೀನಿ ಹೋಗೋಣ ಅಂತಂದ್ರೆ, ನಾವು ಇಲ್ಲಡಿ ಆಟೋ ಓಡಿಸಿದ್ರಿ, ನಿಮ್ಗೆ ಗೊತ್ತು ಯಾವ ಹೆಂಗ್ ಹೋಗ್ಬೇಕಂತ. ಅದ್ ಲೆಫ್ಟ್ ಹೋಗೋಣ, ಸ್ವಲ್ಪ ರೈಟ್ಗೆ ಹೋಗಂದ್ರೆ ರೈಟ್ಗೆ ಹೋಗ್ಬಿಡ್ತಾನೆ. ಕೇಳಿದ್ರೆ ರೈಟಿಗೆ ನೋಡೋಣ, ಅದು ರೈಟ್ಗೆ ಹೋಗೋರು ಬರ್ತಾರ, ನೋಡ್ಕೊಂಡು ತಗೊಳಕಂದ್ರೆ ನೀವಲ್ಲ ರೈಟ್ಗೆ ಹೋಗಿ ರೈಟ್ಗೆ ಹೋಗ್ತಿದೀನಿ ಅಂತ. ಇಲ್ಲೇನ್ ಹೇಳ್ಬೋದು ಅಂತಾರೆ ಹೇಳಿ? ಪಕ್ಕ ಕುರ್ಕೊಂಡು ಡ್ಯೂಟಿ ಮಾಡ್ತಾನೆ ಈಗ. ಹೈವೇಲಿ ಹೇಳ್ತಾವ್ರೆ 3 ರೋಡ್ ಇದೆಯಲ್ಲ, ನಾವ್ ಹೊಸ ರೋಡ್ ಹತ್ರ ಬೊಮ್ಮನಹಳ್ಳಿ ಹತ್ರ ಬರ್ತೀವಲ್ಲ, 3 ಇದೆ. ಒಂದ್ ಬಸ್ಗೆ, ಒಂದ್ ಆಟೋಗೆ, ಒಂದ್ ಬೈಕ್ಗೆ ಅಂತೆ. ಅಲ್ಲಿ ಸರ್ವಿಸ್ ರೋಡ್ ಐತೆ, ಇರೋದೇ ಒಂದೇ ರೋಡ್, ಸರ್ವಿಸ್ ರೋಡ್ ಈ ತರ ಚಿಕ್ಕದು. ಅದ್ರಲ್ಲೇ ಈಗ ಆಟೋಗೆ, ಬೈಕಿಗೆ, ಇದು ಬಸ್ಗೆ ಅಂತ ಹೇಳ್ತಾವ ರೋಡಲ್ಲ. ಸೈಡಿಗೆ ಹೋಗ್ತಾವ್ರ ಆ ಕಡೆ ಪೂರ್ತಿ. ಏನ್ ಮಾಡೋದೇ, ಮೊದ್ಲೇ ನಮ್ಗೆ ಲೇಟ್ ಆಗ್ತಿದೆ ಅಂತ ನಾವು ಬದರ್ಕೊಂಡು ಹೋಗ್ತಿದ್ದೆ. ಒಂದ್ ಕಡೆಯಿಂದ ಹೊಸವರು ಮೇಲೆ ಫೋನ್ ಮಾಡ್ತಾವ್ರೆ, ಒಂದ್ ಕಡೆ ಇವ್ರು ಹೋಗ್ತಾ ಇಲ್ಲ. ಅದು ನೋಡಿದ್ರೆ ಪಕ್ಕದಲ್ಲಿ ಗಾಡಿ ಹೊಡಿತು ನೋಡಿ, ಗುದ್ದ ತರ ಹೋಗ್ತಾನೆ ಪಕ್ಕದಲ್ಲಿ. ನೋಡಿ ಇಷ್ಟೇ ಡಿಫ್ರೆನ್ಸ್ ಇರ್ತದೆ ನೋಡಿ, ಹಂಗೆ ಇಷ್ಟೇ ಒಂದೇ 1 ಇಂಚ್ ಡಿಫ್ರೆನ್ಸ್ ಇರ್ತದೆ. ಹಂಗ ಹೋಗ್ತಾನೆ ಪಕ್ಕದಲ್ಲಿ, ಸ್ಪೀಡ್ ಆಗಿ ಹೋಗ್ಬಿಟ್ಟು ಇದ್ ಮಾಡ್ತಾನೆ. ಏನ್ ಮಾಡೋದು ಹಿಂಗಾದ್ರೆ? ಯಾರೋ ಒಬ್ರು ಮಾಡೋದ್ರಿಂದ ಎಲ್ರಿಗೂ ಕೆಟ್ಟ ಹೆಸರು ಬರ್ತದೆ.